ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತುಂಬಾ ನೋವಾಗ್ತಾ ಇದೆಯಾ ಸುಮ್ನವ್ರೆ? ಸುಮ್ನವ್ರೆ ತುಂಬಾ ನೋವಾಗ್ತಾ ಇದೆಯಾ? ಸಾಹೇಬ್ರೆ ಬಿಡಿ. ಕಾಲು ಉಳ್ಕಿರ್ಬೇಕನ್ಸತ್ತೆ. ಸ್ಪ್ರೇ ಮಾಡಿದ್ರೆ ಸರಿ ಹೋಗ್ಬೋದು. ಇರಿ. ಸಾಹೇಬ್ರೆ ಕಾಲ್ ಮುಟ್ಬೇಡಿ. ಕಾಲು ಮುಟ್ದೆ ಸ್ಪ್ರೇ ಹೆಂಗ್ ಮಾಡ್ಲಿ? ಬಾಯಲ್ಲಿ ಮಾಡ್ಲಾ? ಇನ್ನೊಂದು 5 ನಿಮಿಷ ಎಲ್ಲ ಸರಿ ಹೋಗುತ್ತೆ. ನೀವೊಂದು 5 ನಿಮಿಷ ರೆಸ್ಟ್ ಮಾಡಿ, ನಾವು ಊಟ ಮಾಡ್ಕೊಂಡು ಬರ್ತೀವಿ. ಇವತ್ತು ಅಲಂಕಾರ ತುಂಬಾ ಚೆನ್ನಾಗಿತ್ತಮ್ಮ. ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಅದ್ ಸರಿ, ತಾಳಿ ಬೊಟ್ಲ ಯಾಕೆ ಚೈನ್ ಜೊತೆ ಇಟ್ಟಿಲ್ಲ ನೀನು? ಓ, ಅದಕ್ಕೂ ನಿನ್ ಗಂಡನೇ ಬರ್ಬೇಕಾ? ಸರಿ ಸರಿ ಸರಿ. ಎಲ್ಲಿ ನಿಮ್ ಯಜಮಾನ್ರು ರೆಡಿ ಆದ್ರ? ಹಾ ಅತ್ತೆ, ಸ್ನಾನ ಮಾಡ್ತಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಸರಿ. 25 ಲಕ್ಷ ರೂಪಾಯಿ ಅದೇನ್ ಕಡಿಮೆ ಅಮೌಂಟಾ? ಅತ್ತೆ ಅಲ್ಲಿ ನೋಡಿ ಅತ್ತೆ, ಮಾವನ್ನ ಕೇಳ್ದಲ್ಲಿ ಬಿಟ್ಬಿಟ್ರೆ ಇನ್ನು ಬೆಟ್ಟದಷ್ಟು ಸಾಲ ಮಾಡಿ ನನ್ನ ತಲೆ ಮೇಲೆ ಒರೆಸ್ಬಿಡ್ತಾರೆ. ಅತ್ತೆ ಈಗೇನಾದ್ರೂ ಮಾವ ಈ ವಿಷಯ ತೆಗೆದ್ರೆ ಮನೇಲಿ ದೊಡ್ಡ ಜಗಳಾನೇ ಆಗುತ್ತೆ. ಏನ್ ಮಾಡೋದತ್ತೆ? ಏನು ಯೋಚನೆ ಮಾಡ್ಬೇಡ. ಅವ್ರ ಈ ಮಾತನ್ನ ನಾನ್ ಹೋಗಿ ಮರ್ಸ್ಬಿಡ್ತೀನಿ. ರೀ ರೀ, ನಿನ್ನೆಯಿಂದ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹೋಗಲ್ವಾ? ಏನ್ ತಲೆ ನೀಡಿದ್ದು? 25 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಲ್ಲ ಅಂತ ನಾನೇ ಒದ್ದಾಡ್ಸಾಯ್ತಾ ಇದ್ದೀನಿ. ಯಾವ್ದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ನನ್ ಕತೆ ಮುಗ್ದಂಗೆ. ನಾನು ಇಲ್ಲೇ ಇದ್ರೆ ಸರಿ ಹೋಗಲ್ಲ. ಇಲ್ಲಿಂದ ಹೋಗ್ಬಿಡೋಣ. ಅಲ್ಲ ರೀ, ಅದನ್ನೆಲ್ಲ ಸಾಯಂಕಾಲ ಬಂದ್ಮೇಲೆ ವಿಚಾರಿಸ್ಕೋಬಹುದು. ಪಾಪ ನಿಮ್ ಫ್ರೆಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರಲ್ವಾ, ಹೋಗ್ ಬನ್ನಿ. ನೋಡು, ನನ್ ತಲೆ ಕೆಡಿಸ್ಬೇಡ. ನನಗೆ ಬರೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ 25 ಲಕ್ಷ ರೂಪಾಯಿನ ವಿಷಯ ತೀರ್ಮಾನ ಆಗದೆ ನಾನು ಎಲ್ಲೂ ಹೋಗಲ್ಲ. ಯಾವ ಫ್ರೆಂಡು ಇಲ್ಲ. ಬಾಯ್ ಮುಚ್ಕೊಂಡಿರು. ನೀನ್ ಎಲ್ಲೂ ಹೋಗ್ಬೇಕಾಗಿಲ್ಲ. ಇದೆಲ್ಲ ಆಗ್ತಿರೋದು ಯಾರಿಂದ ಅಂತ ನನಗೆ ಗೊತ್ತು. ಸಾಧನಾ ಮಾವ, 25 ಲಕ್ಷ ರೂಪಾಯಿ ಹೆವಿ ಅಮೌಂಟ್ ತಗೊಂಡು ಯಾತಕ್ಕೆ ತಗೊಂಡಿದ್ದೀನಿ ಅಂತ ಒಂದೇ ಒಂದು ಲೈನ್ ಖರ್ಚು ಏನು ಅಂತ ತೋರಿಸಿಲ್ವಲ್ಲ, ಯಾಕೆ? ಮಾವ, ಫ್ಯಾಕ್ಟ್ರಿಯಿಂದ ತೀರ್ಥ ದುಡ್ಡು ತೆಗಿತಾನೆ. ಅವನ ಹತ್ರ ಯಾವತ್ತೂ ನೀವು ಲೆಕ್ಕನೇ ಕೇಳಿಲ್ಲ. ನೋಡು, ಮಕ್ಕಳಿಗೆ ಜಾಸ್ತಿ ಅಧಿಕ ಪ್ರಸಂಗತನ ಇರಬಾರ್ದು ಅಂತ ಹೇಳೋದು ಇದಕ್ಕೋಸ್ಕರನೇ. ತೀರ್ಥ ಯಾತಕ್ಕೋಸ್ಕರ ತಗೊಳ್ತಾನೆ?
ಯಾವ ಉದ್ದೇಶಕ್ಕೋಸ್ಕರ ತಗೊಳ್ತಾನೆ, ಎಷ್ಟು ಖರ್ಚು ಮಾಡ್ತಾನೆ, ಅದು ನನಗೆ ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ನಾನು MLA ಆದ್ಮೇಲೆ ಅದನ್ನ ಪೈ ಟು ಪೈ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ನೀನ್ ಯಾಕೆ ಲೆಕ್ಕ ಬರ್ದಿಲ್ಲ ಅದನ್ನ ಹೇಳು. ಸಾಧನಾ ದೇವಿಯವ್ರೆ, ನಿಮ್ಮ ಗಂಡನ ಚಡ್ಡಿ ಖರ್ಚಿಂದ ಹಿಡಿದು, ನಿಮ್ಮ ಮಗುವಿನ ಸ್ಕೂಲ್ ಫೀಸಿಂದ ಹಿಡಿದು, ನಿಮ್ಮ ಬ್ಯೂಟಿ ಪಾರ್ಲರ್ ಖರ್ಚಿಂದ ಹಿಡಿದು ನೀವು ಓಡಾಡ್ತಿರಲ್ಲ, ಇಂಧನದ ಖರ್ಚುವರೆಗೂ ನಾನೇ ಕೊಡ್ತಾ ಇರೋದು. ಆದ್ರೆ 25 ಲಕ್ಷ ರೂಪಾಯಿ ಫ್ಯಾಕ್ಟ್ರಿ ಅಕೌಂಟ್ ಇಂದ ತಗೊಂಡಿದ್ದೀರಾ. ಯಾಕೆ ತಗೊಂಡಿದ್ಯಾ ಅಂತ ಒಂದು ಲೈನ್ ಬರ್ದಿಲ್ವಲ್ಲ, ಯಾಕೆ ಹೇಳು. ಸಾಧಾರಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮನೆ ತಗೊಂಡಿರೋ ವಿಷಯನ ಹೇಳ್ಬಿಡ್ತೀಯ ನೋಡು. ಏಯ್ ಗೊತ್ತಿ ನನ್ ಮಗನೇ, ಏನ್ ಎಂಟಿ ಕಿವಿಲೋಗಿ ಕಿಸ್ ಕಿಸ ಪುಸ್ ಪಿಸ ಅಂತ ಇದೆಯಾ? ಮಗದ ಕೆನ್ನೆ ಹೊಡೆದ್ರೆ 3 ರೌಂಡ್ ಆಗ್ಬಿಡ್ಬೇಕು. ಹುಷಾರ್ ಮಾವ, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ ಮಾವ. ನಾನ್ ಹೇಳ್ತೀನಿ. ಆ ದುಡ್ಡನ್ನ ಯಾರ್ ತೆಗೆಸ್ಕೊಂಡ್ರು, ಯಾಕೆ ತೆಗೆಸ್ಕೊಂಡ್ರು ಅಂತ ನೋಡ್ದೆ ನಾನೇ ತಗೊಂಡಿದ್ದೀನಿ ಅಂತ ಅಸ್ಯೂಮ್ ಮಾಡ್ಕೊಂಡು ನನ್ ಮೇಲ್ ರೇಗ್ತಾ ಇದ್ದೀರಲ್ಲ. ಮನೆಯವ್ರ ಮುಂದೆ ಅವಮಾನ ಮಾಡಿದ್ರೆ ನನಗ್ ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ಇವಳ ಮುಂದೆ ಅವಮಾನ ಮಾಡ್ತಿದ್ದೀರಾ. ಇವಳು ಮನೆಗ್ ಬೆಂಕಿ ಹಚ್ಚಿ ತಮಾಷೆ ನೋಡ್ಬೇಕಾಗಿತ್ತು, ಅದಕ್ಕೆ ಆಫೀಸ್ಗೆ ಹೋಗಿ ಲೆಕ್ಕ ನೋಡಿ ಅಂತ ಹೇಳಿದ್ಲು. ನೀವು ನೋಡಿದ್ರಿ. ಇವಳಿಗೂ ಅದೇ ಬೇಕಾಗಿತ್ತು. ಇಷ್ಟು ದಿವ್ಸ ಅತ್ತೆ ಇವಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ರು, ಈಗ ನೀವು ಇವಳ ಪರ ವಹಿಸ್ಕೊಂಡ್ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಗಾಳ ಹಾಕಿದ್ಲು, ನೀವು ಸಿಕ್ಬಿದ್ರಿ. ನನ್ನನ್ನು ಅರ್ಥ ಮಾಡ್ಕೊಳ್ದೆ ನನ್ನನ್ನೇ ಬೈತಾ ಇದ್ದೀರಾ ಮಾವ. ಸಾಧನಾ, ಯಾಕೆ ವಿಷಯಾಂತರ ಮಾಡ್ತಾ ಇದೀಯಾ? ಪ್ರಶ್ನೆ ನೇರವಾಗಿದೆ, ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಎಲ್ಲ ಮುಗಿತಲ್ಲ. ಇದಕ್ಕೂ ಸುಮಂಗು ಏನ್ ಸಂಬಂಧ? ಈ ಮನೆ ಸೊಸೆಯಾಗಿ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಅಧಿಕಾರ ನಿನಗಿದೆ ಅಂದ್ಮೇಲೆ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇವಳಿಗೂ ಇದೆ. ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ವಾಟ್ ಡು ಯು ಮೀನ್ ಅತ್ತೆ? ನನ್ನನ್ನ ಇವಳನ್ನ ಒಂದೇ ತಕ್ಕಡಿಗೆ ಹಾಕಿ ತೂಗ್ತಾ ಇದ್ದೀರಾ? ಇವಳ ಜೊತೆ ನನ್ನ ಕಂಪೇರ್ ಮಾಡ್ತಿದ್ದೀರಾ, ಅದು ಈ ಹೂ ಮಾರೋಳ ಜೊತೆ. ನಿಲ್ಲಿಸ್ರಮ್ಮ, ನಿಮ್ ಚಟಾಪಟಿ ಕೇಳಿ 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 ನಂಗೆ ಸಾಕಾಗೋಗಿದೆ. 25 ಲಕ್ಷ ರೂಪಾಯಿ ಯಾಕೆ ತಗೊಂಡೆ, ಅದಕ್ಕೆ ಸರಿಯಾಗಿ ಉತ್ತರ ಹೇಳು. ಹಣ ಯಾಕೆ ತಗೊಂಡೆ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನ ಯಾರು ತಗೊಂಡ್ರು, ಯಾಕೆ ತಗೊಂಡ್ರು, ಎಷ್ಟ್ ತಗೊಂಡ್ರು, ಹೇಗ್ ತಗೊಂಡ್ರು ಅಂತ ನೀವು ಆ ಫೈಲ್ಸ್ ಅಲ್ಲಿ ನೋಡ್ಬೇಕಿತ್ತು ಮಾವ. ಪ್ರತಿಯೊಂದು ಡೀಟೇಲ್ಸು ಆ ಫೈಲ್ಸ್ ಅಲ್ಲಿ ಇದೆ. ಯಾಕೆ ನೀವು ಅದನ್ನ ಚೆಕ್ ಮಾಡ್ಲಿಲ್ಲ ಮಾವ? 25 ಲಕ್ಷ ಡ್ರಾ ಆಗಿತ್ತಲ್ಲ, ಅದ್ಯಾಕ್ ನಿಮ್ ಗಮನಕ್ಕೆ ಬರ್ಲಿಲ್ಲ? ನಿಮ್ ಸೈನ್ ಇತ್ತಲ್ಲ ಮಾವ. ನೀವ್ ಸೈನ್ ಮಾಡಿದೀರಾ ಅಂತಂದ್ಮೇಲೆ ಆ ಹಣ ಡ್ರಾ ಆಗಿರೋದು ನಿಮಗ್ ಗೊತ್ತಿರ್ಲೇಬೇಕಲ್ವಾ? ನಾನು ಸೈನ್ ಹಾಕಿದ್ದೀನ ಮಾವ? ನಿಮ್ಗೇನಾದ್ರೂ ಡೌಟ್ ಇದ್ದಿದ್ರೆ ನನ್ಗೆ ಆವಾಗ್ಲೇ ಕೇಳಿ ಅಂತ ಹೇಳಿದ್ದೆ. ಆಫೀಸಲ್ಲೇ ಇದನ್ನೆಲ್ಲ ನನ್ನ ಹತ್ರ ಕೇಳಿದ್ರೆ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತಿದ್ದೆ. ಅದನ್ನ ಮನೆವರೆಗೂ ತರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ ಹಣ ಯಾತಕ್ಕೋಸ್ಕರ ಖರ್ಚಾಗಿದೆಯಮ್ಮ? ಯಾರು ಕೊಟ್ಟಿದ್ಯಾ ಅದನ್ನಾದ್ರೂ ಹೇಳ್ತಾಯಿ. ಅಯ್ಯೋ, ನಾನ್ ಯಾಕೆ ಕೊಡ್ಲಿ ಮಾವ? ನೀವೇ ಕೊಟ್ಟಿರೋದು. ನಾನ್ ಕೊಟ್ಟಿದ್ದೀನ? ಯಾರಕ್ಕೆ ಕೊಟ್ಟಿದ್ದೀನಿ ಸಾಧನಾ? ತೀರ್ಥಂಗ್.
ಆ ಮಂತ್ರಿಗಳನ್ನ ಕರ್ಸಿ ಆ ಕಾಲನಿಲಿ ಸಾಮೂಹಿಕ ಮದ್ವೆ ಅಂತ ಮಾಡಿದ್ನಲ್ಲ ತೀರ್ಥ, ಆ ಕಾಲನಿ ಅವ್ರಿಗೆಲ್ಲ ಊಟ ಹಾಕ್ಸದ್ನಲ್ಲ, ಅದ್ ಯಾರ್ ದುಡ್ಡು ಅಂತ ಅನ್ಕೊಂಡಿದೀರಾ? ಅದು ಫ್ಯಾಕ್ಟ್ರಿ ದುಡ್ಡು, ನೀವ್ ಕಷ್ಟಪಟ್ಟು ದುಡ್ದಿದ್ ದುಡ್ಡು. ಅದೇ ಸಾಮೂಹಿಕ ಮದ್ವೆಲ್ ತಾನೆ ತೀರ್ಥ ಇವಳನ್ನ ಕಟ್ಕೊಂಡು ಈ ಮನೆಗ್ ಸೊಸೆ ಅಂತ ಕರ್ಕೊಂಡ್ ಬಂದಿದ್ದು. ಇವಳು ಆಫೀಸಿಗೆ ಹೋಗಿ ಲೆಕ್ಕ ನೋಡಿ ಅಂತ ಹೇಳಿದ್ದು, ನೀವ್ ನನಗ್ ಅವಮಾನ ಮಾಡ್ತಿರೋದು. ಇರ್ಲಿ ಮಾವ, ಇರ್ಲಿ, ಇದೆಲ್ಲ ಇವತ್ತೇ ಕ್ಲಿಯರ್ ಆಗ್ಬೇಕು. ನಾನು ಈಗ್ಲೇ ಕುಮಾರಕ್ಕೆ ಕಾಲ್ ಮಾಡಿ ಎಲ್ಲ ಫೈಲ್ಸ್ ತರೋದಕ್ಕೆ ಹೇಳ್ತೀನಿ. ಅಲ್ಲ ರೀ, ಸೈನ್ ಮಾಡಿರೋ ಪೇಪರ್ಸ್ನ ನೀವು ನೋಡಿದಿರ ಅಂದ್ಮೇಲೆ ಅದನ್ನ ಯಾಕ್ರಿ ಮರ್ತ್ ಬಿಟ್ರಿ? ನೀನು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ನಿಂತ್ಕೊಳೆ. ಫೈಲ್ ನೋಡಿದಿರಾ ಅಂತಾಳೆ, ಸಾಲದಕ್ಕೆ ರುಜು ಹಾಕಿದಿರಾ ಅಂತ ಹೇಳ್ತಾರೆ. ಯಾಕೋ ನನಗೆ ಮರುವು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ನೆನ್ಪಾಗ್ತಿಲ್ಲ ಅಂದ್ರೆ ಪರವಾಗಿಲ್ಲ ಮಾವ, ನಾನು ಹೇಳಿದ್ನಲ್ಲ ಕುಮಾರಿಗೆ ಈಗ್ಲೇ ಕಾಲ್ ಮಾಡಿ ಎಲ್ಲ ಫೈಲ್ಸು ತರಿಸ್ತೀನಿ ರೀ. ಬೇಡ ಬಿಡಮ್ಮ, ಇದು 4 ಗೋಡೆ ಮಧ್ಯೆನೇ ಇದ್ದು ಬಿಡ್ಲಿ. 3ನೇವ್ರಿಗೆ ಗೊತ್ತಾಯ್ತು ಅಂದ್ರೆ ನಗೆಪಾಟ್ಲು ಎಲ್ಲ ಆಡ್ಕೊಂಡು ನಗ್ತಾರೆ. ನನ್ನ ಹಾಳಾದ ಮರವಿಂದ ಇನ್ನೂ ಏನೇನು ಅನಾಹುತಗಳಾಗ್ಬೇಕು, ಛೇ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಮತ್ತೆ ಇದನ್ನ ಬೆಳ್ಸಕ್ ಹೋಗ್ಬೇಡ.